ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅಲ್ಲ, ಅದು ನಾನು ಹೇಳಬೇಕು ಅಂತ ಬಂದಿದ್ದು ಅಂತ ಗೌರಿ ಹೇಳುವಾಗ ಅವಳ ಮಾತಿಗೂ ಅವಳ ಬದುಕಿಗೂ ಸಂಬಂಧ ಇಲ್ಲ ಅಲ್ವಾ ಅಂತಾನೆ ವಿವೇಕ್. ಅದು ಅಮ್ಮ ಸ್ವಲ್ಪ ಮುದ್ದಾಗಿ ಬೆಳೆಸಿದ್ದಕ್ಕೆ ಅಂತ ಗೌರಿ ಹೇಳುವಾಗ ಹಾಗಾಡ್ತಿದ್ದಳ. ಮದುವೆ ಆಗೋಕ್ಕೂ ಮುಂಚೆ ಅವಳು ನನ್ನ ಹತ್ರ ಮಾತಾಡಿದ್ದೆಲ್ಲ ಪೂರ್ತಿ ಸುಳ್ಳು ಅಂತ ನನಗೆ ಇವಾಗ ಅರ್ಥ ಆಗ್ತಿದೆ. ಅವಳೇ ಮಾತೇ ಬೇರೆ, ಅವಳ ನಡವಳಿಕೆನೇ ಬೇರೆ. ನನ್ನ ಮದುವೆ ಆಗಬೇಕು ಅಂತ ಅಷ್ಟು ನಾಟಕ ಆಡಿದಾಳೆ ಅನಿಸುತ್ತೆ ಅಂತಾನೆ ವಿವೇಕ್. ಒಂದು ನಿಮಿಷ, ಅಕ್ಕನ ಬಗ್ಗೆ ಅಷ್ಟು ತಪ್ಪಾಗಿ ತಿಳ್ಕೊಬೇಡಿ. ಅವಳು ಮದುವೆ ಆಗೋಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಒಂದು ಸುಳ್ಳು ಹೇಳಿ ಅಂತ ಗೌರಿ ಹೇಳುವಾಗ ಒಂದು ಸುಳ್ಳಲ್ಲ, 1000 ಸುಳ್ಳು. ಅವಳೇನಾದರೂ ಆಗಿರಲಿ, ಅದು ಅವಳನ್ನು ಮದುವೆ ಆಗಿರೋ ಅನಿಕೇತ್ ಕರ್ಮ ಅಂತ ಹೋಗ್ತಾನೆ ವಿವೇಕ್. ಸತ್ಯ ಹೇಳೋಣ ಅಂತ ಬಂದರೆ ಇವರು ಕೇಳೋ ಸ್ಥಿತಿಲೇ ಇಲ್ಲ ಅಂತಾಳೆ ಗೌರಿ. ಈಚೆ ಚಿನ್ನು ಹೋಗ್ತಾ ಇರ್ತಾಳೆ. ಮಚ್ಚ ನಿಂತ್ಕೊ ಮಚ್ಚ ಅಂತ ಶ್ಯಾಮ್ ಹಿಂದಿನಿಂದ ಓಡಿ ಬರ್ತಾನೆ. ಚಿನ್ನು ನಿಂತ್ಕೋತಾಳೆ. ಇಷ್ಟು ದಿನ ನಿನ್ನಲ್ಲಿರೋ ಡ್ಯಾರಿಂಗ್ ನೋಡ್ತಿದ್ದೆ, ಇವತ್ತು ನಿನ್ನಲ್ಲಿರೋ ಒಳ್ಳೆತನ, ಸ್ವಾಭಿಮಾನ ನೋಡಿದೆ. ನಿನ್ನ ಕಣ್ಣಲ್ಲಿ ಕಿಡಿ ಇತ್ತು, ಮಾತಲ್ಲಿ ಮಿಂಚಿತ್ತು. ಸಿಡಿಲಿನಂತೆ ನೀನು ಸಿಡಿದಾಗ ಅಹಂಕಾರದ ಕೋಟೆಗಳು ನಡುಗಿದವು. ನಿನ್ನ ಸ್ವಾಭಿಮಾನದ ಬೆಂಕಿ ಮುಂದೆ ಆ ಶ್ರೀಮಂತಿಕೆ ಸುಳ್ಳುಗಳು ಕರಗಿದವು ಅಂತಾನೆ ಶ್ಯಾಮ್. ಸಾಕು ನಿಲ್ಲಿಸು, ಇದೆಲ್ಲ ಇಷ್ಟ ಆಗ್ತಿಲ್ಲ ಅಂತಾಳೆ ಚಿನ್ನು. ಏನು ಇಷ್ಟ ಆಗ್ತಿಲ್ಲ? ನನ್ನ ಕವನನ ಅಂತಾನೆ ಶ್ಯಾಮ್. ನೀನು, ನಿನ್ನ ಕವನ, ನಿನ್ನ ಶ್ರೀಮಂತಿಕೆ, ಇದ್ಯಾವುದು ನನಗಿಷ್ಟ ಆಗ್ತಿಲ್ಲ ಅಂತಾಳೆ ಚಿನ್ನು. ಅದೇನೋ ಸರಿ, ಆದರೆ ನಾನು ಶ್ರೀಮಂತ ಮನೆತನದಲ್ಲಿ ಹುಟ್ಟಿರೋದು ನನ್ನ ತಪ್ಪ ಮಚ್ಚ ಅಂತಾನೆ ಶ್ಯಾಮ್. ಖಂಡಿತ ಇಲ್ಲ, ನಿನ್ನ ಜೊತೆ ನಿಂತ್ಕೊಂಡು ನಾನು ಮಾತಾಡ್ತಿದ್ದೀನಲ್ಲ, ಅದು ನನ್ನ ತಪ್ಪು ಅಂತಾಳೆ ಚಿನ್ನು. ಮಚ್ಚ, ನಾನು ಏನು ತಪ್ಪು ಮಾಡಿದೆ? ಮನೇಲಿ ಗಲಾಟೆ ಆಯಿತು. ನಮ್ಮ ಅತ್ತೆ, ನಿಮ್ಮ ಅಕ್ಕ ಮೋನಿಕಾ ನಿನಗೆ ಬೈದರು, ಅವಮಾನ ಮಾಡಿದರು. ಆದರೆ ನಮ್ಮ ಅತ್ತಿಗೆ ನಿನ್ನ ಪರವಾಗಿ ನಿಂತ್ರಲ್ಲ ಅಂತಾನೆ ಶ್ಯಾಮ್. ನೀನು ನಿಂತ್ಯಾ? ನನಗೆ ನನ್ನ ಕುಟುಂಬದ ಬಗ್ಗೆ ಅಷ್ಟು ಚೀಪಾಗಿ ಮಾತಾಡುವಾಗ ನೀನು ಯಾಕೆ ಸುಮ್ಮನೆ ನಿಂತಿದ್ದೆ ಅಂತಾಳೆ ಚಿನ್ನು. ಅಲ್ಲ ಮಚ್ಚ, ಅಲ್ಲಿ ದೊಡ್ಡವರೆಲ್ಲ ಮಾತಾಡ್ತಿರ್ಬೇಕಾದ್ರೆ ನಾನು ಮಧ್ಯದಲ್ಲಿ ಬಾಯಿ ಹಾಕಿ ಏನೇನೋ ಮಾತಾಡೋಕ್ಕಾಗತ್ತಾ ಹೇಳು ಅಂತಾನೆ ಶ್ಯಾಮ್. ಅಂದರೆ ದೊಡ್ಡವ್ರು ಮಾತಾಡ್ತಿದ್ರೆ ತೆಪ್ಪಗಿರ್ತೀಯಾ ಅಂತ ತಾನೇ ಅರ್ಥ. ತಪ್ಪು ಯಾರೇ ಮಾಡಿದ್ರು ತಪ್ಪು ಅಂತ ಹೇಳೋ ತಾಕತ್ತಿರಬೇಕು. ಆ ತಾಕತ್ತು ನಿನ್ನಲ್ಲಿಲ್ಲ ಅಂತಾಳೆ ಚಿನ್ನು. ಹಾಗಲ್ಲ ಮಚ್ಚ, ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡು. ನಿಮ್ಮನೆಗೂ ನಮ್ಮನೆಗೂ ಕೊಂಡಿ ತರಹ ಇರೋನು ನಾನು. ನಿನ್ನ ಪರವಾಗಿ ಮಾತಾಡಿದರೆ ನನ್ನ ಫೋನಲ್ಲಿ ಅತ್ತಿಗೆ ನಿಮ್ಮನೆಯವ್ರ ಜೊತೆ ಮಾತಾಡೋದು ಗೊತ್ತಾಗ್ಬಿಡಲ್ವಾ ಅಂತಾನೆ ಶ್ಯಾಮ್. ಸರಿ, ನಾನು ಹೋಗ್ತೀನಿ ಇವಾಗ ಅಂತಾಳೆ ಚಿನ್ನು. ನಾನೇ ಡ್ರಾಪ್ ಮಾಡ್ತೀನಿ ಅಂತಾನೆ ಶ್ಯಾಮ್. ಬರೋಕ್ಕಾಗತ್ತೆ? ಹೋಗೋಕ್ಕೆ ಗೊತ್ತಿದೆ ಅಂತಾಳೆ ಚಿನ್ನು. ಕೆಲವೊಂದು ಸಲ ಬಂದಷ್ಟು ಸುಲಭವಾಗಿ ಹೋಗೋಕ್ಕಾಗಲ್ಲ ಮಚ್ಚ ಅಂತಾನೆ ಶ್ಯಾಮ್. ಅಂದರೆ ಅಂತಾಳೆ ಚಿನ್ನು. ನಾನೇ ಡ್ರಾಪ್ ಮಾಡ್ತೀನಿ ಬಾ ಅಂತಾನೆ ಶ್ಯಾಮ್. ನಾನು ಬರಲ್ಲ ಅಂದರೆ ಅಂತಾಳೆ ಚಿನ್ನು. ಬಿಡಲ್ಲ ಅಂದರೆ ಅಂತಾನೆ ಶ್ಯಾಮ್. ಮನೆಗೆಲ್ಲ ಮಾರ್ಕೆಟ್ಗೆ ಹೋಗಬೇಕು, ನಾನೇ ಹೋಗ್ತೀನಿ ಅಂತಾಳೆ ಚಿನ್ನು. ನಾನು ಡ್ರಾಪ್ ಮಾಡ್ತೀನಿ ಬಾ ಅಂತ ಗಾಡೀಲಿ ಕೂತ್ಕೊಂಡು ಬಾ ಕೂತ್ಕೊ ಅಂತಾನೆ ಶ್ಯಾಮ್. ಚಿನ್ನು ಕೂತ್ಕೋತಾಳೆ. ಇದನ್ನೆಲ್ಲ ನೋಡಿ ನಾವಿಬ್ಬರು ಒಟ್ಟಿಗೆ ಓಡಾಡ್ತಿದ್ದೀವಿ ಅಂತ ಹೊಸ ಕತೆ ಕಟ್ಬಿಟ್ರೆ ಅಂತಾಳೆ ಚಿನ್ನು. ಏನು ಹೇಳಲ್ಲ ಮಚ್ಚ, ಅವರಿಗೆಲ್ಲ ಗೊತ್ತು ಅಂತಾನೆ ಶ್ಯಾಮ್. ಏನು ಗೊತ್ತು ಅಂತಾಳೆ ಚಿನ್ನು. ಗಂಡಸರು ಮದುವೆ ಆಗಲ್ಲ ಅಂತ ಅವರಿಗೆ ಗೊತ್ತು ಅಂತ ನಗ್ತಾನೆ ಶ್ಯಾಮ್. ಚಿನ್ನು ಹೊಡಿತಾಳೆ. ಈಚೆ ರಾತ್ರಿ ವಿವೇಕ್ ಕಾರನ್ನು ನಿಲ್ಲಿಸಿ ಕಾರಿಂದ ಮೂಟೆನ ಇಳಿಸಿ ಡೈರೆಕ್ಟಾಗಿ ಮೇಯ್ನ್ ಡೋರಿಂದ ತೊಗೊಂಡೋದ್ರೆ ಎಲ್ರಿಗೂ ಡೌಟ್ ಬರುತ್ತೆ. ಅಮ್ಮ, ಚಿಕ್ಕಮ್ಮ ಎಲ್ಲರೂ ಅಡ್ಡ ಹಾಕಿ ಏನಿದು ಅಂತ ಪ್ರಶ್ನೆ ಕೇಳ್ತಾರೆ. ಯಾರಿಗೆ ಅಂತ ಕೇಳ್ತಾರೆ. ಪ್ರೆಸ್ಟೇಜ್ ಡ್ಯಾಮೇಜ್ ಆಗುತ್ತೆ. ಹೇಗಿದ್ದರೂ ಹಗ್ಗ ತಂದಿದ್ದೀನಿ, ಇದನ್ನು ಬಾಲ್ಕನಿಗೆ ತಗೊಂಡೋಗಿ ಅಲ್ಲಿಂದ ರೂಮಿಗೆ ತಗೊಂಡೋಗ್ತೀನಿ ಅಂತ ಭುಜದ ಮೇಲೆ ಮೂಟೆನ ಹೊತ್ಕೊಂಡು ಹೋಗ್ತಾನೆ ವಿವೇಕ್. ಅದನ್ನು ಗೌರಿ ನೋಡಿ, ಇದೇನಿದು ಮೂಟೆ ಹೊತ್ಕೊಂಡು ಬರ್ತಿದ್ದಾರೆ ನಮ್ಮ ಯಜಮಾನರು, ಸ್ವಂತ ಮನೆಗೆ ಕದ್ದು ಮುಚ್ಚಿ ಬರ್ತಿದ್ದಾರಲ್ಲ, ಅಷ್ಟಕ್ಕೂ ಈ ಮೂಟೆಯಲ್ಲಿ ಅಂಥದ್ದೇನಿದೆ ಅಂತ ಯೋಚನೆ ಮಾಡುವಾಗ ಜ್ಞಾನೇಶ್ ಬಂದು, ಅಲ್ಲಮ್ಮ ಗೌರಿ, ಇಷ್ಟೊತ್ತಲ್ಲಿ ನಿದ್ದೆ ಮಾಡೋದು ಬಿಟ್ಟು ಏನೋ ಇನ್ವೆಸ್ಟಿಗೇಷನ್ ಮಾಡ್ತಿದ್ಯಲ್ಲಮ್ಮ, ಏನು ನೋಡ್ತಿದ್ಯಾ ಅಂತಾರೆ. ಅಯ್ಯೋ ಚಿಕ್ಕ ಮಾವ, ಅಲ್ಲಿ ನೋಡಿ ಅಂತ ತೋರಿಸ್ತಾಳೆ ಗೌರಿ. ನಮ್ಮ ಯಜಮಾನರು ಮೂಟೆ ಹೊತ್ಕೊಂಡು ಅಡ್ಡದಾರಿಲಿ ಬರ್ತಿದ್ದಾರೆ ಅಂತಾಳೆ. ಇವನು ಯಾವತ್ತೂ ಅಡ್ಡದಾರಿಲಿ ಬರೋನಲ್ವಲ್ಲ ಅಂತಾರೆ ಜ್ಞಾನೇಶ್. ಬರ್ತಿದ್ದಾರಲ್ಲ ಅಂತಾಳೆ ಗೌರಿ. ಏನದು ಮೂಟೆ ಅಂತಾನೆ ಜ್ಞಾನೇಶ್. ನೀವು ಹೋಗಿ ನೋಡ್ಕೊಂಡು ಬನ್ನಿ ಅಂತಾಳೆ ಗೌರಿ. ಏನಿದೆ ಅಂತ ನೋಡ್ಕೊಂಡು ಬರ್ತೀನಿ ಅಂತ ಜ್ಞಾನೇಶ್ ಹೋಗ್ತಾರೆ. ಈಚೆ ವಿವೇಕ್ ಬಳ್ಳಿನ ತನ್ನ ರೂಮ್ ಬಾಲ್ಕನಿಯಲ್ಲೇ ಬಿಸಾಕ್ತಾನೆ. ಏನಿದು ಇಷ್ಟು ಪರದಾಡ್ತಿದ್ದಾರೆ, ಅಂಥದ್ದೇನಿದೆ ಈ ಮೂಟೆ ಒಳಗಡೆ ಅಂತಾಳೆ ಗೌರಿ. ಬಳ್ಳಿನ ಹಾಕಿ ರೂಮಿಗೆ ಬಂದು ಬಾಲ್ಕನಿಯಿಂದ ಮೂಟೆನ ಎಳಿತಾನೆ. ನಾನೇ ಹೋಗಿ ನೋಡ್ತೀನಿ ಅಂತ ಗೌರಿ ಬರ್ತಾಳೆ. ಈಚೆ ಜ್ಞಾನೇಶ್ ರೂಮ್ ಕೆಳಗೆ ಬಂದು ಎಲ್ಲಿ ಹೋದ ಇವನು ಅಂತ ಮೇಲ್ ನೋಡಿ, ವಿವೇಕ್ ಏನೋ ಇದು ಅಂತ ಕೂಗ್ತಾರೆ. ಆಗ ವಿವೇಕ್ ಬಳ್ಳಿನ ಬಿಟ್ಬಿಡ್ತಾನೆ. ಆ ಮೂಟೆ ಅವ್ರ ತಲೆ ಮೇಲೆ ಬಿದ್ದು ಹಾಗೆ ನಿಂತ್ಕೋತಾರೆ. ಅಯ್ಯೋ ಚಿಕ್ಕಪ್ಪ, ಎಡವಟ್ಟಾಯಿತು ಅಂತ ರೂಮಿಂದ ವಿವೇಕ್ ವಾಪಸ್ ಬಂದು ಚಿಕ್ಕಪ್ಪನ ಈಚೆ ಕರ್ಕೊಂಡು ಬರ್ತಾನೆ. ಯಮಧರ್ಮರಾಯರೇ, ಈ ನರಕಕ್ಕೆ ಯಾವಾಗ ಹೊತ್ತಾಕಿದ್ರಿ? ಅಯ್ಯೋ, ನನ್ನ ತಲೆ ಮೇಲೆ ಏನೋ ಬಿತ್ತು, ನಾನು ಸತ್ತೋದೆ ಅಂತ ವಿವೇಕನ ನೋಡಿ, ಕಂದ ವಿವೇಕ, ನೀನು ಯಾವಾಗ ಸತ್ತೋದೆ? ನಿನ್ನ ತಲೆ ಮೇಲೆ ಏನೋ ಬಿತ್ತು ಕಂದ ಅಂತಾರೆ ಜ್ಞಾನೇಶ್. ಅದು ಸಾವ
ಚಿಕ್ಕಪ್ಪ ಏನು ಹೇಳ್ತಿದ್ದೀರಾ ನೀವು ಅಂತಾನೆ ವಿವೇಕ್. ಪಾಪ ಕಣೋ ನೀನು, ಮದುವೆ ಮಾಡಿಕೊಂಡು ಏನೇನು ಸುಖ ಕಂಡಿಲ್ಲ, ಎಂಜಾಯ್ ಮಾಡೋ ಟೈಮಲ್ಲಿ ನರ್ಕಕ್ಕೂ ಸ್ವರ್ಗಕ್ಕೂ ಬಂದುಬಿಟ್ಟಲ್ಲ ಕಂದ ನೀನು. ನಿನ್ನನ್ನು ನೆನೆಸ್ಕೊಂಡ್ರೆ ನನ್ನ ಕರಳು ಕಿವುತ್ತಿದೆ ಕಣೋ ಕಂದ, ಅಯ್ಯೋ ಅಂತಾರೆ ಜ್ಞಾನೇಶ್. ಅಯ್ಯೋ ಚಿಕ್ಕಪ್ಪ ಸ್ವಲ್ಪ ಸುಮ್ಮನೆ ಇರ್ತೀರಾ, ನಾವು ಸತ್ತಿಲ್ಲ ನೀವು ಸತ್ತಿಲ್ಲ, ಕೆಟ್ಟ ಕನ್ಸು ಕಾಣಬೇಡಿ ಅಂತಾನೆ ವಿವೇಕ್. ನಾನು ನಂಬಲ್ಲ, ನನ್ನ ಪ್ರಾಣ ಪಕ್ಷಿ ಆಗಲೇ ಹಾರೋಯ್ತು, ಇದು ನನ್ನ ಡೆಡ್ ಬಾಡಿ ಕಣೋ ಅಂತಾರೆ ಜ್ಞಾನೇಶ್. ಚಿಕ್ಕಪ್ಪ ನಾನು ಬದುಕಿದ್ದೀನಿ ನೋಡಿ ಅಂತ ವಿವೇಕ್ ಚೂಡ್ತಾನೆ. ಅಪ್ಪ ಅಂತಾರೆ ಜ್ಞಾನೇಶ್. ನೋಡಿ ನಿಮಗೆ ನೋವಾಯಿತು, ಹಾಗಾಗಿ ನೀವು ಸತ್ತಿಲ್ಲ ಅಂತಾನೆ ವಿವೇಕ್. ಹೌದಾ ಅಂತಾರೆ ಜ್ಞಾನೇಶ್. ಚಿಕ್ಕಪ್ಪ ಅಪ್ಪ ಕಾಲ್ ಮಾಡಿ ಒಂದು ಫೈಲ್ ಎತ್ತಿಡೋಕೆ ಹೇಳಿದರು, ನಾನು ನಿಮಗೆ ಹೇಳಿದೆ, ಎತ್ತಿಟ್ಟಿದ್ದೀರಾ ಅಂತಾನೆ ವಿವೇಕ್. ಅದ್ಯಾವ ಫೈಲು ಅಂತಾರೆ ಜ್ಞಾನೇಶ್. ಮೊದಲು ಹೋಗಿ ಆ ಕೆಲಸ ನೋಡಿ ಅಂತಾನೆ ವಿವೇಕ್. ಹೋಗ್ತೀನಿ ಅಂತ ಜ್ಞಾನೇಶ್ ಹೋಗ್ತಾರೆ. ಇವ್ರ ಮರೆವು ನನಗೆ ಹೆಲ್ಪ್ ಆಯಿತು ಅಂತ ವಿವೇಕ್ ಹೇಳ್ತಾನೆ. ಈಚೆ ಜ್ಞಾನೇಶ್ ಅಪ್ಪ ಅಂತ ತಲೆ ಹಿಡ್ಕೊಂಡು ಮನೆಯೊಳಗೆ ಬರ್ತಾ, ವಿವೇಕ್ ಏನೋ ಕೆಲಸ ಹೇಳಿದ್ನಲ್ಲ, ಮರ್ತು ಬಿಟ್ನಲ್ಲ, ಬಾರುವುದು ವಸ್ತು ತಲೆ ಮೇಲೆ ಬಿದ್ದು ಮೆಮೊರಿ ಕಾರ್ಡ್ ಡಿಲೀಟ್ ಆಗಿದೆಯಲ್ಲ ಅಂತಿರುವಾಗ ಗೌರಿ ಬಂದು, ಚಿಕ್ಕಪ್ಪ ನನ್ನ ಗಂಡ ಏನು ಮಾಡ್ತಿದ್ರು ಅಂತ ಗೊತ್ತಾಯ್ತಾ, ಕಂಡು ಹಿಡಿದ್ರಾ, ಆ ಮೂಟೆಯಲ್ಲಿ ಏನಿತ್ತು, ಆಪ್ರೇಷನ್ ಸಕ್ಸಸ್ಸಾ ಅಂತಾಳೆ. ಆಪ್ರೇಷನ್ ಯಾರಿಗೆ, ನನಗ? ಏನೋ ಭಾರವಾಗಿರೋ ತಲೆ ಮೇಲೆ ಬಿತ್ತಮ್ಮ, ಅದ್ರ ಒಳಗಡೆ ಇಟ್ಟಿಗೆ ಕಲ್ಲುಗಳು ಇತ್ತು ಅನ್ಸತ್ತೆ ಅಂತಾರೆ ಜ್ಞಾನೇಶ್. ಏನು ಬಿತ್ತ ಅಂತಾಳೆ ಗೌರಿ. ಏನು ಅಂತ ಯೋಚನೆ ಮಾಡ್ತಿದ್ದೆ ಅಂತಾರೆ ಜ್ಞಾನೇಶ್. ಅದೇ ನನ್ನ ಗಂಡ ಏನೋ ಮೂಟೆ ಹೊತ್ಕೊಂಡು ಅಂತ ಗೌರಿ ಹೇಳುವಾಗ, ಹಾಂ ಹೌದೌದು ಅದೇ, ಆದರೆ ನಿನ್ನ ಗಂಡ ಏನೋ ಕೆಲಸ ಹೇಳ್ದ, ಮರ್ತ್ಬಿಟ್ಟೆ, ಅದೇನು ಅಂತ ನಿನ್ನ ಹತ್ರ ಏನಾದರೂ ಹೇಳಿದ್ನಾ ಅಂತಾರೆ ಜ್ಞಾನೇಶ್. ಆ ಮೂಟೆ ವಿಷಯ ಏನಾಯ್ತು ಮಾವ ಅಂತಾಳೆ ಗೌರಿ. ಗಂಡ ಹೆಂಡತಿ ಅಂದಮೇಲೆ ಎಷ್ಟೋ ರಹಸ್ಯ ವಿಷಯ ಇರ್ತವೆ, ಏನು ಅಂತ ನೀನೇ ಅವನ್ನ ಕೇಳ್ಬೋದಲ್ವಾ. ನಿಮ್ಮಿಬ್ಬರು ಜಗಳದ ಮಧ್ಯೆ ನನ್ನ ತಲೆ ಬಡವಾಯಿತು, ನೀನೇ ಹೋಗಿ ಕೇಳ್ಕೊಂಡು ಬಂದುಬಿಡಮ್ಮ ಅಂತಾರೆ ಜ್ಞಾನೇಶ್. ಸರಿ ಆಯಿತು, ನಾನೇ ಹೋಗಿ ಬರ್ತೀನಿ ಅಂತ ಗೌರಿ ಹೋಗ್ತಾಳೆ. ಈಚೆ ಶ್ಯಾಮ್ 2 ಚೀಲದಲ್ಲಿ ತರಕಾರಿನ ಹಿಡ್ಕೊಂಡು ರೋಡಲ್ಲಿ ಬರ್ತಿರ್ತಾನೆ. ಚಿನ್ನು ಐಸ್ ಕ್ರೀಮ್ ತಿಂತಾ ಬರ್ತಾ ಇರ್ತಾಳೆ. ಏನು ಮಚ್ಚ ಶಾಪಿಂಗ್ ಅಂತ ಕರ್ಕೊಂಡು ಹೋಗಿ ಇಡೀ ಮಾರ್ಕೆಟ್ನ ನನ್ನ ಮೇಲೆ ಉರಿಸಿದ್ಯಲ್ಲ, ನನ್ನ ಕೈಯೆಲ್ಲ ಕಿತ್ತು ಬರ್ತಿದೆ ಅಂತಾನೆ ಶ್ಯಾಮ್. ಯಾಕೆ ಶ್ರೀಮಂತರು ತರಕಾರಿ ಹೊರಬಾರ್ದು ಅಂತ ಎಲ್ಲಾದರೂ ಬರ್ತಿದ್ಯಾ ಅಂತಾಳೆ ಚಿನ್ನು. ಭಾರ ಹೊರೋಕೆ ಬಡವನಾದ್ರೇನು ಬಲವಂತನಾದ್ರೇನು, ಹೆಗ್ಲು ನಮ್ಮದೇ ಅಲ್ವಾ ಅಂತಾನೆ ಶ್ಯಾಮ್. ಆಗ ಇಬ್ಬರು ರೌಡಿಗಳು ಬಂದು ಚಾಕುನ ತೋರಿಸಿ, ಮರ್ಯಾದೆಯಿಂದ ಹೇಳ್ತಿದ್ದೀನಿ, ಮೈ ಮೇಲಿರೋ ಬಂಗಾರನೆಲ್ಲ ತೆಗೆದುಬಿಡು, ಇಲ್ಲಾಂದರೆ ಸಾಯಿಸ್ತೀನಿ ಅಂತಾರೆ. ಆಗ ಶ್ಯಾಮ್, ಏ ಮಚ್ಚ ಅಂತಾನೆ, ನಿಮಗೆಲ್ಲ ಬುದ್ಧಿ ಇಲ್ವಾ, ಬಡವರ ಹತ್ರ ಏನು ಇರುತ್ತೆ ಈ ತರಕಾರಿ ಬ್ಯಾಗನ್ನು ಬಿಟ್ಟು, ಬೇಕಿದ್ರೆ ಇದನ್ನೇ ತಗೊಂಡೋಗಿ, ನಾಳೆ ಬೆಳಿಗ್ಗೆ ಉಪ್ಪಿಟ್ಟು ಮಾಡ್ಕೊಂಡು ತಿನ್ಕೊಳ್ಳಿ, ಹೋಗಿ ಹೋಗಿ ಅಂತಾಳೆ ಚಿನ್ನು. ಏಯ್ ನಮ್ಮ ಹತ್ರನೇ ಬಡವರು ಅಂತ ಕತೆ ಹೇಳ್ತೀಯ, ಈ ಕತ್ತಲ್ಲಿರೋ ಚೈನ್ ಕೊಡೋ, ಇಲ್ಲ ಅಂದರೆ ಚುಚ್ಚುತ್ತೀನಿ ಅಂತಾನೆ ರೌಡಿ. ಅಣ್ಣ ದಯವಿಟ್ಟು ನನ್ನ ಮಾತು ಕೇಳಿ, ಕಳ್ತನ ಮಾಡೋದು ಮಹಾಪಾಪ, ಅದನ್ನು ಮಾಡೋನಿಗೆ ತಟ್ಟುತ್ತೆ ಬರೀ ಶಾಪ, ಕದ್ದವನಿಗೆ ಇಲ್ಲ ನೆಮ್ಮದಿ, ಕಳ್ಕೊಂಡವನಿಗೆ ತಪ್ಪಲ್ಲ ಅಸಮಾಧಾನದ ಹಾದಿ, ಯಾಕೆ ನಿಮಗೆ ಕೆಟ್ಟ ದಾರಿ, ದಯವಿಟ್ಟು ಬಿಟ್ಬಿಡೋಣ ಅಂತಾನೆ ಶ್ಯಾಮ್. ಏಯ್ ಕವನ ಹೇಳ್ತೀನೋ, ಬಿಡಲ್ಲ ನಿನ್ನ ಅಂತಾರೆ ರೌಡಿಗಳು. ಏಯ್ ನಿಮಗೆ ಅಷ್ಟು ಧೈರ್ಯ ಇದ್ದರೆ ಅವನಿಗೆ ಒಂದೇಟು ಕೊಟ್ಟು ಚೈನ್ ಕಿತ್ಕೊಳ್ಳಿ ನೋಡೋಣ ಅಂತಾಳೆ ಚಿನ್ನು. ಮಚ್ಚಿ ಏನು ಮಾಡ್ತಿದ್ಯಾ, ಸರ ತಾನೆ, ಪ್ರಾಣಕ್ಕಿಂತ ಹೆಚ್ಚಾ, ಹಣ ತಗೊಳ್ಳಿ ಅಂತ ಶ್ಯಾಮ್ ಹೇಳುವಾಗ ಚಿನ್ನು ಐಸ್ ಕ್ರೀಮನ್ನು ರೌಡಿ ಮುಖಕ್ಕೆ ಹಾಕಿ ಸರಿಯಾಗಿ ಬರೆಸ್ತಾಳೆ. ಬಾರೋ ಅಂತ ರೌಡಿ ಓಡ್ತಾನೆ. ಶ್ಯಾಮ್ ಚಿನ್ನುನೇ ಬಾಯಿ ಕಳ್ಕೊಂಡು ನೋಡ್ತಾನೆ. ಸೂಪರ್ ಮಚ್ಚಿ, ಹೇಗೆ ಹೊಡೆದೆ ಅವರಿಗೆ ಅಂತಾನೆ ಶ್ಯಾಮ್. 1 ನಿಮಿಷ ಅಂತ ಶ್ಯಾಮ್ ಫೋಟೋ ತೆಗೆದು ಫೋಟೋಕ್ಕೆ ತೂ ಅಂತ ಉಗಿತಾಳೆ ಚಿನ್ನು. ಯಾಕೆ ಉಗಿತಿದ್ಯಾ ಅಂತಾನೆ ಶ್ಯಾಮ್. ನಿನ್ನ ಮುಖಕ್ಕೆ ಉಗಿಯೋಕ್ಕಾಗಲ್ಲ ನೋಡು, ಅದಕ್ಕೆ ಇದಕ್ಕೆ ಉಗಿತಾ ಇದ್ದೀನಿ. ಕಳ್ಳರು ಬಂದಾಗ ಎದುರಿಸೋದು ಬಿಟ್ಟು ಹೆದರ್ಕೊಂಡು ನಿಂತಿದ್ಯಲ್ಲ, ಗಂಡಸೇನೋ ನೀನು, ಚಾಕ್ಲೇಟ್ ಥರ ಇದೆಯಲ್ಲ ಅಂತಾಳೆ ಚಿನ್ನು. ಮಚ್ಚಿ ನಾನು ಕವಿಗೆ ಕರುಣೆ ಜಾಸ್ತಿ, ಕೋಪ ಕಮ್ಮಿ ಅಂತಾನೆ ಶ್ಯಾಮ್. ನಿಲ್ಲಿಸು ನಿನ್ನ ಕವಿತೆನ, ನೀನು ಫಿಸಿಕಲಿ ತುಂಬ ವೀಕ್ ಇದೆಯಾ, ನಿನ್ನನ್ನು ಬೇಗ ರೆಡಿ ಮಾಡಬೇಕು, ಯಾರಾದರೂ ಕಿಡ್ನಾಪ್ ಮಾಡ್ಕೊಂಡು ಹೊರಟು ಹೋದರೆ ಕವಿತೆ ಹೇಳ್ಕೊಂಡು ಕೂತಿರ್ತೀಯ ಅಷ್ಟೇ, ನಿನ್ನ ಸ್ಟ್ರಾಂಗ್ ಮಾಡ್ತೀನಿ, ನಾಳೆ ಬೆಳಿಗ್ಗೆ ಗ್ರೌಂಡ್ಗೆ 5 ಗಂಟೆಗೆ ಬಾ ಅಂತಾಳೆ ಚಿನ್ನು. ಯಾಕೆ ಅಂತಾನೆ ಶ್ಯಾಮ್. ನಿನ್ನನ್ನು ಫಿಟ್ ಆ್ಯಂಡ್ ಪರ್ಫೆಕ್ಟ್ ಮಾಡೋಕ್ಕೆ, ನಾಳೆಯಿಂದ ಟ್ರೈನಿಂಗ್ ಸ್ಟಾರ್ಟ್, ಚಾಕ್ಲೇಟ್ ಬಾಯ್ ತರಹ ಇರೋ ನಿನ್ನು ಐರನ್ ಮ್ಯಾನ್ ಆಗಬೇಕು ಅಂದರೆ ಈ ಕೋಚ್ ಮಾತು ಕೇಳಬೇಕು, ಅರ್ಥ ಆಯ್ತಾ ಅಂತಾಳೆ ಚಿನ್ನು. ಓಕೆ ಕೋಚ್ ಅಂತಾನೆ ಶ್ಯಾಮ್. ಈಚೆ ವಿವೇಕ್ ರೂಮಿಗೆ ಬಂದು ಬೆಡ್ ಮೇಲೆ ಕೂತ್ಕೊಂಡು ಕೈನೆಲ್ಲ ನೋವಿನಿಂದ ಆಚೆ ಈಚೆ ಮಾಡ್ತಿರ್ತಾನೆ. ಗೌರಿ ನೋಡ್ತಿರೋದನ್ನು ನೋಡಿ, ಏನು ಯಾವತ್ತೂ ಮನುಷ್ಯನ ನೋಡದೇ ಇರೋ ಥರ ನೋಡ್ತಿದ್ಯಲ್ಲ ಅಂತಾನೆ. ಇವತ್ತು ನೋಡ್ತಾ ಇರೋ ಮನುಷ್ಯ ಯಾಕೋ ಬೇರೆ ಥರ ಕಾಣ್ತಿದ್ದಾರೆ, ಅದಕ್ಕೆ ಹಾಗೆ ನೋಡ್ತಿದ್ದೀನಿ ಅಂತಾಳೆ ಗೌರಿ. ಎಕ್ಸ್ಟ್ರಾ ಅಂದರೆ ನನಗೇನು ಕೊಂಬು ಬಂದಿದೆಯಾ ಅಂತಾನೆ ವಿವೇಕ್. ಕೊಂಬು ಬಂದಿಲ್ಲ, ಮೊದಲು ಎಷ್ಟು ಉದ್ದ ಇತ್ತೋ ಈಗಲೂ ಅಷ್ಟೇ ಉದ್ದ ಇದೆ ಅಂತಾಳೆ ಗೌರಿ. ಜೋಕ್ ಮಾಡಿದರೆ ಚೆನ್ನಾಗಿರಲ್ಲ ಅಂತಾನೆ ವಿವೇಕ್. ಎಲ್ಲಿ ಹೋಯ್ತು ಅಂತ ಗೌರಿ ಹುಡುಕ್ತಿರ್ತಾಳೆ. ಏನು ಹುಡುಕ್ತಿದ್ಯಾ ಅಂತಾನೆ ವಿವೇಕ್. ಏನಿಲ್ಲ, ನನ್ನ ಚಾಪೆ ಕಾಣಿಸ್ತಿಲ್ಲ, ಅದನ್ನೇ ಹುಡುಕ್ತಿದ್ದೀನಿ ಅಂತಾಳೆ ಗೌರಿ. ನೀನು ಅದ್ರ ಮೇಲೆ ಮಲ್ಕೋತೀಯ ಅಂತ ಅದು ಹೆದರ್ಕೊಂಡು ಮಾಯ ಆಯ್ತೇನೋ ಅಂತಾನೆ ವಿವೇಕ್.
ಚಾಪೆಗೆ ವಿವೇಕ್ ಅಂತ ಹೆಸರಿಟ್ಟಿದ್ದರೆ ಮಾಯ ಆಗ್ತಿತ್ತೋ ಏನೋ. ಚಾಪೆಗೆ ಧೈರ್ಯ ಇದೆ ಬಿಡಿ, ನಿಮ್ಮ ಥರ ಅಲ್ಲ ಅಂತಾಳೆ ಗೌರಿ. ಮತ್ತೆ ಯಾಕೆ ಹಾಗೆ ನೋಡ್ತಿದ್ಯಾ ಅಂತಾನೆ ವಿವೇಕ್. ವಾಚ್ ಮಾಡ್ತಿದ್ದೆ ಅಷ್ಟೇ ಅಂತಾಳೆ ಗೌರಿ. ನೀನು ಮಾಮೂಲಿಯಾಗಿ ನೋಡ್ತಿಲ್ಲ, ಯಾವುದೋ ಕಳ್ಳನ್ನು ನೋಡಿದ ಹಾಗೆ ನೋಡ್ತಿದ್ಯಾ ಅಂತಾನೆ ವಿವೇಕ್. ಕಳ್ಳ ಕೆಲಸ ಮಾಡಿದರೆ ಹೀಗೆ ನೋಡದೆ ಇರ್ತಾರಾ ಅಂತಾಳೆ ಗೌರಿ. ನಾನ್ ಸೆನ್ಸ್, ವಾಟ್ ಆರ್ ಯು ಟಾಕಿಂಗ್ ಅಬೌಟ್? ನಾನೇನು ಕಳ್ಳ ಕೆಲಸ ಮಾಡಿದ್ದೀನಿ ಅಂತಾನೆ ವಿವೇಕ್. ಹೌದಾ, ಹಾಗಾದರೆ ಯಾರೋ ನೋಡಬಾರ್ದು ಅಂತ ಕಳ್ಳನ ತರಹ ಮೂಟೆ ಹೊತ್ಕೊಂಡು ಬರ್ತಾ ಇದ್ರಪ್ಪ ಅಂತಾಳೆ ಗೌರಿ. ರಾಕ್ಷಸಿ, ಊರು ತುಂಬ ಬರೀ ಕಣ್ಣೆ ಇಟ್ಕೊಂಡಿದ್ಯಾ ಅಂತಾನೆ ವಿವೇಕ್. ಇಷ್ಟಕ್ಕೂ ಅದರಲ್ಲಿ ಏನು ಕದ್ಕೊಂಡು ಬಂದ್ರಿ? ಬ್ಯಾಂಕಿಂದ ದುಡ್ಡು ಕದ್ಕೊಂಡು ಬಂದ್ರಾ ಅಥವಾ ಆಫೀಸಿಂದ ಚಿನ್ನ ಕದ್ಕೊಂಡು ಬಂದ್ರಾ ಅಂತಾಳೆ ಗೌರಿ. ಚಿನ್ನನ ದುಡ್ಡ ನಾನು ತಂದಿರೋದು, ಅದಕ್ಕಿಂತ ವ್ಯಾಲ್ಯೂ ಇರೋದು. ದಟ್ ಈಸ್ ಮೈ ಒಳ್ಳೆತನ ಅಂತಾನೆ ವಿವೇಕ್. ಒಳ್ಳೆತನನ? ನಿಮಗೂ ಅದು ಬೇರೆ ಇದೆಯಾ? ಎಲ್ಲೋ ಅಡವಿಟ್ಟು ಬಂದಿದ್ದೀರಾ ಅಂದ್ಕೊಂಡಿದ್ದೆ ಅಂತಾಳೆ. ನೀನು ಯಾವಾಗ ನನ್ನ ಅರ್ಥ ಮಾಡ್ಕೊಂಡಿದ್ಯಾ ಅಂತಾನೆ ವಿವೇಕ್. ಆ ಮಾತನ್ನು ನಾನು ಹೇಳಬೇಕು, ಯಾರನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂತ ಇಡೀ ಮನೆಗೆ ಗೊತ್ತು. ಅದಿರಲಿ, ಇಷ್ಟರಾತ್ರಿಲಿ ಸೀಕ್ರೆಟ್ ಆಪ್ರೇಷನ್ ಯಾಕೆ? ಆ ಮೂಟೆಲಿ ಏನಿತ್ತು ಅಂತಾಳೆ ಗೌರಿ. ವೆಯ್ಟ್, ಟೈಮ್ ಬಂದಾಗ ಗೊತ್ತಾಗುತ್ತೆ ಅಂತಾನೆ ವಿವೇಕ್. ಕೇಳಿದ್ರು ಹೇಳ್ತಿಲ್ವಾ? ಅವತ್ತು ಮದುವೆ ಮೊದಲನೇ ರಾತ್ರಿ ಸ್ಟೋರ್ ರೂಮಲ್ಲಿ ಅಂತ ಗೌರಿ ಹೇಳುವಾಗ ಶಡಪ್ ಅಂತ ಅಡ್ಡ ಇಟ್ಟಿರೋ ಮೂಟೆನ ಈಚೆ ತರ್ತಾನೆ ವಿವೇಕ್. ನಿಮ್ಮ ಒಳ್ಳೆತನ ಇಷ್ಟು ಭಾರ ಆಗಿದೆಯಾ ಅಂತಾಳೆ ಗೌರಿ. ಭಾರ ಅಲ್ಲ ಪುಣ್ಯವತಿ, ಜವಾಬ್ದಾರಿ. ನನ್ನಿಂದ ಸಣ್ಣ ಇರುವೆಗೂ ಕಷ್ಟ ಆಗೋದು ನನ್ನ ಕೈಲಿ ಸಹಿಸೋಕ್ಕಾಗಲ್ಲ. ದಿಸ್ ಈಸ್ ಮೈ ಪಾಲಿಸಿ ಅಂತಾನೆ ವಿವೇಕ್. ಯಾವ ಇರುವೆಗೆ ಸಂಕಟ ಆಯಿತು ಅಂತ ಇದನ್ನು ಹೊತ್ಕೊಂಡು ತಂದಿದ್ದೀರಾ ಅಂತ ಗೌರಿ ಹೇಳುವಾಗ ನಿನಗೇನೆ ಅಂತ ಮೂಟೆನ ಬೀಳಿಸ್ತಾನೆ ವಿವೇಕ್. ಅದರಲ್ಲಿ ಹಾಸಿಗೆ ಇರತ್ತೆ. ಇದೇನಿದು, ಹೊಸ ಹಾಸಿಗೆನಾ? ಇದನ್ನ ಯಾಕೆ ತಂದ್ರಿ ಅಂತಾಳೆ ಗೌರಿ. ಹೇಳಿದ್ನಲ್ಲ, ನನ್ನ ಒಳ್ಳೆತನ ಮನೇಲಿರೋರಿಗೆ ಯಾರಿಗೂ ಗೊತ್ತಾಗಬಾರ್ದು. ಮತ್ತು ನೀನು ಹೋಗಿ ಮನೇಲಿರೋರಿಗೆ ಬ್ರಾಡ್ಕಾಸ್ಟ್ ಮಾಡ್ತೀಯಾ ಅಂತ ಕದ್ದು ಮುಚ್ಚಿ ತಂದೆ ಅಂತಾನೆ ವಿವೇಕ್. ನನಗೋಸ್ಕರನಾ ಅಂತಾಳೆ ಗೌರಿ. ಅಫ್ಕೋರ್ಸ್, ಕೆಳಗೆ ತೆಳ್ಳಗಿರೋ ಚಾಪೆ ಮೇಲೆ ಮಲಗಿದ್ರೆ ಬ್ಯಾಕ್ ಪೇಯ್ನ್ ಬರುತ್ತೆ. ನಾನವತ್ತು ಕೆಳಗೆ ಮಲ್ಕೊಂಡು ನನಗೆ ಗೊತ್ತಾಯಿತು. ಸೊ ನಿನಗೆ ಆ ಕಷ್ಟ ಆಗಬಾರ್ದು ಅಂತ ತಂದೆ. ಫ್ರೆಶ್ ಅಪ್ ಆಗಿ ಬರ್ತೀನಿ ಅಂತ ವಿವೇಕ್ ಹೋಗ್ತಾನೆ. ನನ್ನ ಕಷ್ಟ ನೋಡೋಕ್ಕಾಗದೆ ನನ್ನ ಗಂಡ ಕದ್ದು ಮುಚ್ಚಿ ಹಾಸಿಗೆ ತಂದಿದ್ದಾರೆ. ಹೊರಗಡೆ ಎಷ್ಟು ಸಿಡ್ಕಿದ್ರು ಒಳಗಡೆ ಇವ್ರ ಮನಸ್ಸು ಎಷ್ಟೊಂದು ಸಾಫ್ಟ್ ಆಗಿದೆ ಅಂತ ಹಾಸಿಗೆಯನ್ನು ಮುಟ್ಟಿ ಖುಷಿ ಆಗ್ತಾಳೆ ಗೌರಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.